ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಹೌ ಟು ಪಾಸ್ ಪಿ ಯು ಲೆಕ್ಚರ್ ಅಂದರೆ ಪಿ ಯು ಉಪನ್ಯಾಸಕರ ನೇಮಕಾತಿ ಎಕ್ಸಾಮ್ ಪಾಸ್ ಮಾಡಲು ನಾನು ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಏನಪ್ಪ ಅಂದರೆ ಸಲಹೆಗಳನ್ನು ಕೊಡ್ತೀನಿ. ಹಾಗಾಗಿ ನಾವು ನೋಡ್ಬೋದು, ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಇಂದಿನ ವಿಡಿಯೋದಲ್ಲಿ ಏನು ಮಾಡಿದಪ್ಪ ಅಂದರೆ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಹತೆ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಮತ್ತು ಪರೀಕ್ಷಾ ವಿಧಾನ, ಮತ್ತು ಅಲ್ಲಿ ಪೇಪರ್ 1, ಪೇಪರ್ 2 ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಯಾವ ರೀತಿಯಾಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ನೀವು ಪಿ ಯು ಲೆಕ್ಚರ್ಸ್ ಏನು ಬರಿಬೇಕು ಅಂದ್ಕೊಂಡಿದ್ರು, ನೀವು ಪ್ರಮುಖವಾಗಿ ಸ್ಮಾರ್ಟ್ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಬನ್ನಿ, ಫಸ್ಟು ಏನಪ್ಪ ಅಂದರೆ ನಿಮಗೆ ನಾನು ಪದೇ ಪದೇ ಹೇಳ್ತಾ ಹೋಗಿದ್ದೀನಿ. ಫಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ಏನಪ್ಪ ಅನ್ನೋದಾದರೆ ಪಿ ಯು ಲೆಕ್ಚರ್ಸ್ ಇದ್ದು ವೆರಿ ಇಂಪಾರ್ಟೆಂಟ್ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು. ಏನು ನಿಮ್ಮ ವಿಷಯದಲ್ಲಿ MSc ಹಚ್ಚಿದ್ರು, MA ಆಗಿರ್ಬೋದು, MCom ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಿಷಯಗಳಲ್ಲಿ ನೀವು PG ಅನ್ನು ಪಡೆದಿರಬೇಕು ನಿಮ್ಮ ವಿಷಯಕ್ಕೆ. ಅಂದರೆ ನೀವೇನು ಪಿ ಯು ಲೆಕ್ಚರ್ಸ್ಗೆ ಓದ್ತಿದ್ರೋ ಆ ಸಬ್ಜೆಕ್ಟಿಗೆ ನಾನು ಈ ಪಿ ಯು ಲೆಕ್ಚರ್ಸ್ಗೆ ಅಂದರೆ ನಾನು ಈ ಹುದ್ದೆಗೆ ಆಗ್ತಿದ್ದೀನಿ ಅನ್ನೋದಾದರೆ ಅವರು ಪ್ರಮುಖವಾಗಿ ಫಸ್ಟು PG ಅನ್ನು ಕಂಪ್ಲೀಟ್ ಮಾಡಿರಬೇಕು. ಜೊತೆಗೆ ಮಿನಿಮಮ್ ಎಷ್ಟಪ್ಪ ಅಂದರೆ 50-55% ಆಗಿರ್ತಕ್ಕಂಥ ಮಾರ್ಕ್ಸನ್ನು ಹೊಂದಿರಬೇಕು. ಅಂದರೆ PGಯಲ್ಲಿ ಅಂದರೆ ಈಗ SC ST ಆಗಿರ್ಬೋದು, ಇವರಿಗೆ ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ ಅವ್ರಿಗೆ 50% ಇರುತ್ತೆ. ಉಳಿದವ್ರಿಗಿಂತಹ ಏನು OBC ಲಿಸ್ಟ್ ಇರುತ್ತಲ್ಲೋ 2A 3B ಈ ರೀತಿಯಾಗಿರ್ತಕ್ಕಂಥ ಕ್ಯಾಟಗರಿಗೆ GMನವ್ರಿಗೆ 55% ಆಗಿರೋದಪ್ಪ 55% ಆಗಿರ್ತಕ್ಕಂಥ ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಅದ್ರ ಜೊತೆಗೆ ನೀವು ಏನಪ್ಪ ಅಂದರೆ B.Ed ಅನ್ನು ಕಂಪ್ಲೀಟ್ ಮಾಡಿರಬೇಕು ಪಿ ಯು ಲೆಕ್ಚರ್ಸ್ ಬರೀಬೇಕಾದ್ರೆ. ಯಾಕಂದರೆ ಇಂಪಾರ್ಟೆಂಟ್ ಫಾರ್ ಟೀಚಿಂಗ್ ಜಾಬ್ಸ್. ನೀವು ಯಾವುದೇ ಟೀಚಿಂಗ್ ಜಾಬ್ಸ್ಗೆ ಹೋಗಬೇಕಾದ್ರೆ ಫಸ್ಟು ನೀವು B.Ed ಕಂಪಲ್ಸರಿ ಏನಪ್ಪ ಅಂದರೆ ಸ್ಟಡಿ ಮಾಡಿರಲೇಬೇಕಾಗುತ್ತದೆ. ನೆಕ್ಸ್ಟು ಬರೋದಾದರೆ ಸ್ಟಡಿ ಪ್ಲ್ಯಾನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹೌ ಟು ಪಾಸ್ ಅನ್ನೋದಾದರೆ ಅಲ್ಲಿರ್ತಕ್ಕಂಥ ನಾವು ಯಾವ ರೀತಿ ಇರ್ತಕ್ಕಂಥ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅನ್ನೋದಾದರೆ ನೋಡಿ, ಫಸ್ಟು ಕಂಪ್ಲೀಟ್ ಪಿ ಯು ಟೆಕ್ಸ್ಟ್ ಬುಕ್. ನೀವು ಈಗೇನು ಮಾಡ್ತಿದ್ದೀರಪ್ಪ ಅಂದರೆ ಪಿ ಯು ಲೆಕ್ಚರ್ಸ್ಗೆ ಬರೀಬೇಕು ಅಂದ್ಕೊಂಡಿದ್ದೀರಾ. ಹಾಗಾಗಿ ಅಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ನೀವು ಪ್ರಮುಖವಾಗಿ ಫಸ್ಟು ಮತ್ತು ಸೆಕೆಂಡ್ ಇಯರ್ ಆಗಿರ್ತಕ್ಕಂತಹ ಪಿ ಯು ಟೆಕ್ಸ್ಟ್ ಬುಕ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಅವರು ಓದಬೇಕಾಗುತ್ತದೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದಾದರೆ ದೆನ್ ರೀಡ್ ದ PG ನೋಟ್ಸ್. ನೀವು ಹೆಚ್ಚಿಗೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ಯಾವ ವಿಷಯಕ್ಕೆ PGಯನ್ನು ಕಂಪ್ಲೀಟ್ ಮಾಡಿದ್ರೋ, ಜೊತೆಗೆ ನೀವು ಯಾವ ವಿಷಯಕ್ಕೆ ಪಿ ಯು ಲೆಕ್ಚರ್ಸ್ಗೆ ಜಾಬ್ ಹಾಕ್ತಿದ್ರೋ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು PGಯಲ್ಲಿ ಓದಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ PG ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡು ಅದನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಏಕೆಂದರೆ ಅವರು PG ಲೆವೆಲಿಗೂ ಕ್ವಶನ್ ಕೇಳ್ತಾರೆ ಪಿ ಯು ಲೆಕ್ಚರ್ಸ್ನಲ್ಲಿ. ಅಲ್ಲಿ MCQ ಇರ್ಬೋದು, ಆದರೆ ಆ ಲೆವೆಲಿಗೆ ಮಟ್ಟ ನೀವು PGಯಲ್ಲಿ, ಯಾಕಂದರೆ ಅಲ್ಲಿ PG ಕ್ವಾಲಿಫಿಕೇಷನ್ ಕೇಳೇನಂದರೆ PGದು ಕೇಳಬೇಕಲ್ವ. ಹಾಗಾಗಿ PG ನೋಟ್ಸನ್ನು ನೀವು ಕಡ್ಡಾಯವಾಗಿ ಓದಲೇಬೇಕಾಗತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ಪ್ರಿವಿಯಸ್ ಕ್ವಶನ್ ಪೇಪರ್. ನೀವು ಪಿ ಯು ಲೆಕ್ಚರ್ಸ್ಗೆ ಓದಬೇಕಾದ್ರೆ ಹಿಂದಿರ್ತಕ್ಕಂಥ ಪಿ ಯು ಲೆಕ್ಚರ್ಸ್ ಏನು ನಡೆಸಿದಾರೋ ಎಕ್ಸಾಮ್, ಅದನ್ನು ನೀವು ಪ್ರಮುಖವಾಗಿ 1 or 2 ಆಗಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಇಟ್ಕೋಬೇಕು. ಅಥವಾ ಮಾಡಲ್ ಕ್ವಶನ್ ಪೇಪರ್ ಏನಾದರೂ ನಿಂತಲ್ಲಿದ್ದರೆ ಸೊ ಅವನು ಕೂಡ ಬಿಡಿಸ್ಬೇಕು. ಜೊತೆಗೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ವಾರು ಯಾವುದೇ ಎಕ್ಸಾಮಿಂದು ಇರ್ಬೋದು, ಇಂಪಾರ್ಟೆಂಟ್ ಅವನು ಬಿಡಿಸ್ತಾ ಹೋಗಿರಿ. ಯಾಕಂದರೆ ರಿವೈಷನ್ ಆಗುವ ಸಾಧ್ಯತೆ ಅತಿ ಹೆಚ್ಚು ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಫೋಕಸ್ ಏರಿಯಾ ಎದಕ್ಕೆ ಕೊಡಬೇಕು ಸ್ಟಡಿಗೆ ಅನ್ನೋದಾದರೆ, ಸೊ ಸಬ್ಜೆಕ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಲಬಸ್ ಕಾಪಿಯನ್ನು ಹಿಡ್ಕೋಬೇಕು ಫಸ್ಟು. ನೀವು ಮೇನ್ ಆಸ್ತಾರಪ್ಪ ನಿಮಗೆ ಪಿ ಯು ಲೆಕ್ಚರ್ಸ್ಗೆ ನಾನು ಎಕ್ಸಾಮ್ ಕ್ರಾಕ್ ಮಾಡಬೇಕು ಅನ್ನೋದಾದರೆ ಫಸ್ಟು ಸಿಲಬಸ್ಸನ್ನು ಇಟ್ಕೊಳ್ಳೇಬೇಕು. ಸಿಲಬಸ್ಸನ್ನು ಇಟ್ಕೊಂಡು ಅಲ್ಲಿ ನಿಮ್ಮ ಸಬ್ಜೆಕ್ಟು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಕನ್ನು ತಗೊಳ್ರಿ. ಜೊತೆಗೆ ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ. ಸೊ ನೀವು ಗೂಗಲ್ ಮುಖಾಂತರನೂ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳಿ, ನಿಮ್ಮ ಬುಕ್ದಿಂದ ಇನ್ಫಾರ್ಮೇಷನ್ ಮಾಡಿರಿ. ಸೊ ನೀವು ಓದಿರ್ತಕ್ಕಂಥ PG ಆಗಿರ್ಬೋದು ಅಥವಾ ಪಿ ಯು ಟೆಕ್ಸ್ಟ್ ಬುಕ್ನಿಂದ ಅಲ್ಲಿ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಆ ಸಬ್ಜೆಕ್ಟಿಗೆ ನೀವು ನೋಟ್ಸನ್ನು ಹುಡುಕಬೇಕಾಗುತ್ತದೆ. ಸೊ ಸಬ್ಜೆಕ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ತೀನಿ. ಪ್ಲಸ್ ಟೀಚಿಂಗ್ ಮೆಥಡಾಲಜಿ. ನೀವು ಎದಕ್ಕೆ ಅಂದರೆ ನೀವು ಪಿ ಯು ಲೆಕ್ಚರ್ಸ್ಗೆ ಟೀಚಿಂಗ್ ಮಾಡ್ಕೊ ಹೋಗ್ತಿದ್ದೀರಾ. ಹಾಗಾಗಿ ಅಲ್ಲಿ ಟೀಚಿಂಗ್ ಮೆಥಡಾಲಜಿ ಅಂದರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪೆಡಗಾಜಿ ಏನಿದೆಯೋ ಮೆಥಡಾಲಜಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಅತಿ ಹೆಚ್ಚು ಏನಾದರೂ ಸಬ್ಜೆಕ್ಟ್ ಇದ್ದರೆ ಸೊ ಅದಕ್ಕೆ ಫೋಕಸ್ ಮಾಡಿ. ಅಲ್ಲೇ ಏನಪ್ಪ ಅಂದರೆ ಅತಿ ಹೆಚ್ಚು ಕ್ವಶನ್ ತೆಗಿತಾರೆ ಅನ್ನೋದು. ನೆಕ್ಸ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್.
ಅಂದರೆ ಏನು ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ ಪ್ಯೂ ಲೆಕ್ಚರ್ಸ್ ಅನ್ನೋದಾದರೆ, ಅಲ್ಲಿ ಈ ಪ್ಯೂ ಲೆಕ್ಚರ್ಸ್ ಬರೀಬೇಕಂದ್ರೆ ಸಾಮಾನ್ಯವಾಗಿ MCQ ಆಗಿರ್ತಕ್ಕಂಥ ಕ್ವಶನ್ ಕೊಡೋಲ್ಲ. ಅಲ್ಲಿ ಕೊಟ್ಟು ನಾ ಕೊಡ್ತಾನೆ, ಅಲ್ಲಿ ಆಯ್ಕೆಗಳು ಕೊಡ್ತಾನೆ ಅಪ್ಲಿಕೇಶನ್ ಆಯ್ಕೆ ಹೇಳಿಕೆ ಸರಿನಾ ABC ಕೊಟ್ಟು ಅಲ್ಲಿ ಮತ್ತೆ ಕೆಳಗೆ ABC ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೊಡ್ಬೋದು. ಹಾಗಾಗಿ ನೀವು ಅಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಓದ್ಬೋದು. ಜೊತೆಗೆ ಅಲ್ಲಿ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ, ಒಂದನೇ ಹೇಳಿಕೆ ಸರಿನಾ, ಎಷ್ಟು 4 ಹೇಳಿಕೆ ಕೊಟ್ಟು ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಅವಾಗ ನಿಮ್ಗೆ ಕನ್ಫ್ಯೂಸ್ A B ಅನ್ನೋದು ಬರೋಲ್ಲ. ಸೊ ನೀವು ಅದ್ರ ಬಗ್ಗೆ ಕಾನ್ಸೆಪ್ಟ್ ಏನಾದರೂ ಅರ್ಥ ಮಾಡ್ಕೊಂಡು ನೀಟಾಗಿ ಓದಿದ್ರೆ, ಸೊ ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳಿದ್ರು. ಹಾಗಾಗಿ ಅದನ್ನು ನೀಟಾಗಿ ನೀವು ಆ ವಿಷಯಕ್ಕೆ ನೀವು ಚೆನ್ನಾಗಿ ಓದ್ಕೊಂಡ್ರೆ ಅಲ್ಲಿ ಇರ್ತಕ್ಕಂಥ ಹೇಳಿಕೆಗಳಿಗೆ ನೀವು ಇದೇ ಸರಿಯಾದ ಉತ್ತರ ಅಂತ ಹಾಕ್ತೀರಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟು ಬರೋದಾದರೆ ಡೈಲಿ ರೊಟೀನ್. ನೀವು ದಿನದಾಗಿರ್ತಕ್ಕಂಥ ಚರಿತ್ರೆಯಲ್ಲಿ ನೀವು ಎಷ್ಟು ಗಂಟೆ ಓದಬೇಕು ಅನ್ನೋದಾದರೆ 4 ರಿಂದ 6 4 to 6 ಅವರ್ ಏನು ಮಾಡಬೇಕಪ್ಪ ಅಂದರೆ ಸ್ಟಡಿ ಮಿನಿಮಮ್ ಕನಿಷ್ಠವಾಗಿ ನೀವು ದಿನಕ್ಕೆ 4 ರಿಂದ 6 ತಾಸು ಓದಲೇಬೇಕಾಗುತ್ತದೆ ಪ್ಯೂ ಲೆಕ್ಚರ್ಸ್ಗೆ. ಯಾಕಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ PG ಪಡೆದವರು ಏನಪ್ಪ ಲಕ್ಷ ಗಂಟಲೆ ಇದ್ದಾರೆ, B.Ed ಮಾಡಿದವರು ಕೂಡ ಲಕ್ಷ ಗಂಟಲೆ ಇದ್ದಾರೆ. ಪ್ಯೂ ಲೆಕ್ಚರ್ಸು ಏನಪ್ಪ, ನಾನು ಇಂದಿನ ವಿಡಿಯೋದಲ್ಲಿ ಸುಮಾರು 800 ಚಿಲ್ಡ್ರದ್ದಿದ್ದ 1200-1300ವರೆಗೆ ನೋಟಿಫಿಕೇಶನ್ ಆಗ್ಬೋದು ಹೈಯೆಸ್ಟ್. ಆರ್ಥಿಕ ಇಲಾಖೆಯಲ್ಲಿ ಅವ್ರು ಏನು ಅನುಮೋದನೆ ಕೊಟ್ಟಿದ್ದಾರೋ ಜೊತೆಗೆ ಅವರು ಆ್ಯಡ್ ಮಾಡಿ ಕೊಡ್ಬೋದು. ಹಾಗಾಗಿ ನಿಮ್ಮದು ಪೋಸ್ಟು ನಿಮ್ಮ ಅರ್ಹತೆಗಳು ಎಷ್ಟಪ್ಪ ಅಂದರೆ ಅತಿ ಹೆಚ್ಚಾಗಿದೆ, ಪೋಸ್ಟ್ಗಳು ಕಡಿಮೆ ಇದ್ದವು. ಹಾಗಾಗಿ ನಿಮ್ಮ ಅಧ್ಯಯನವನ್ನು ನೀವೇ ಚೆಕ್ ಮಾಡ್ಕೋಬೇಕು. ಪ್ರಮುಖವಾಗಿ ಯಾರ್ಯಾರು ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಂಪಿಟೇಷನ್ ಅತಿ ಹೆಚ್ಚಾಗಿದೆ. B.Ed ಮಾಡಿದವರು ಅತಿ ಹೆಚ್ಚಾಗಿದ್ದಾರೆ, PG ಮಾಡಿದವರು ಕೂಡ ಹೆಚ್ಚಿಗೆ ಇದ್ದಾರೆ. ಅಲ್ಲಿ ಹಲವಾರು ರೀತಿಯಿಂದ ಕೆಸೆಟ್ಗಳನ್ನು ಪಾಸ್ ಮಾಡಿರ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಲು. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲೂ B.Ed ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬರೀಬೇಕು ಏನು ಬರೋರಿದ್ರು. ಸೊ ಇದಕ್ಕೂ ಎಲಿಜಿಬಲ್ ಆಗಿಬಿಡ್ತಾರೆ ಅವರು. B.Ed ಮಾಡ್ಕೊಂಡು ಕೆಸೆಟ್ ಪಾಸ್ ಮಾಡಿರ್ತಾರೆ, ನೆಟ್ ಪಾಸ್ ಆಗಿರ್ತಾರೆ. ಹಾಗಾಗಿ ನೀವು PG ಮಾಡ್ಕೊಂಡು B.Ed ಮಾಡತ್ಲೆ ನಾನು ಪ್ಯೂ ಲೆಕ್ಚರ್ ಆಗ್ತಾನೆ ಅನ್ನೋದು ಸುಳ್ಳು. ಸೊ ಅದ್ರ ತಕ್ಕಂಥ ನೀವು ಅಧ್ಯಯನವನ್ನು ಮಾಡಿದರೆ 100% ಆಗಿರ್ತಕ್ಕಂತಹ ನೀವು ಸಕ್ಸಸ್ ಆಗ್ತೀರಾ. ಸೊ ನಾನು ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿ ಹೇಳಿದೆ. ಸೊ ಹೌ ಟು ಪಾಸ್ ಪ್ಯೂ ಲೆಕ್ಚರ್ಸ್ ನೋಡಿ. ನಾನು ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದಾಗಿರ್ಬೋದು, ಶಾಲಾ ಶಿಕ್ಷಕರ ನೇಮಕಾತಿ, ಅಸಿಸ್ಟೆಂಟ್ ಪ್ರೊಫೆಸರ್, ಈ ರೀತಿಯಾಗಿರ್ತಕ್ಕಂಥ ನಾನು ಅಪ್ಡೇಟ್ಗಳ ಮತ್ತು ಹೌ ಟು ಪಾಸ್ ಇನ್ ಸ್ಟ್ರಾಟಜಿ, ಹೌ ಟು ಕ್ರ್ಯಾಕ್ ಇನ್ ಎಕ್ಸಾಮ್, ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಏನಾದರೂ ಅದರ ಅಪ್ಡೇಟ್ ಬಂದರೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ ಈ ಬೋರ್ಡ್ ಮುಖಾಂತರ. ಹಾಗಾಗಿ ಯಾರ್ಯಾರು ಈ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳು ಇದ್ದರೆ ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡ್ತೇವೆ. ಹಾಗಾಗಿ ನೀವೇನು ಪ್ಯೂ ಲೆಕ್ಚರ್ಸ್ಗೆ ಓದ್ತಿದ್ರು ಪ್ರಮುಖವಾಗಿ ನಾವು ದಿನ ಏನಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಸ್ಟ್ರಾಟಜಿ ಆಗಿರ್ಬೋದು ಮತ್ತು ಏನಾದರೂ ಸಿಲಬಸ್ಗೆ, ಈಗ ನಾನು ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೇನೆ. ನಿಮಗೆ ಏನಪ್ಪ ಅಂದರೆ ಹೇಳ್ತಾ ಹೋಗಿದ್ದೀನಿ ಆಲ್ರೆಡಿ. ಎಕನಾಮಿಕ್ಸು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ನವರಿಗೆ ಈಗ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿರಿ. ಹಾಗಾಗಿ ನಾನು ಇನ್ನೂ ಕೆಲವೊಂದು ಸಬ್ಜೆಕ್ಟ್ಗಳು ಉಳಿದಿದ್ದಾವೆ, ಅವನು ಕೂಡ ನಾನು ಸಬ್ಜೆಕ್ಟ್ ವೈಸು ಬುಕ್ ಲಿಸ್ಟ್ ಕೂಡ ಹಾಕ್ತಾ ಹೋಗ್ತೀನಿ. ಹಾಗಾಗಿ ನಾನು ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.